ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ನಮಸ್ಕರಿಸ್ತಾ ಕೇಳ್ಕೊಳ್ತಾ ಇದ್ದೀವಿ. ಸೇರ್ಪಡೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಾರೆಯಾಗಿ 6 ಪಂಚಾಯಿತಿಯ ಎಲ್ಲ ಮುಖಂಡರು ಭಾಗವಹಿಸಿ. ನಮಸ್ಕಾರ. ದಿನಾಂಕ 22/2/2026 ಭಾನುವಾರ ಬೆಳಿಗ್ಗೆ 10:30ಕ್ಕೆ ಬೂದಿಕೋಟೆ ಗುಳ್ಳಳ್ಳಿ ಸರ್ಕಲ್ನಲ್ಲಿ ಒಂದು ಪಕ್ಷದ ಸಮಾವೇಶ ಭಾಗವಹಿಸಬೇಕು. ಮತ್ತು ಮೊದಲನೇದಾಗಿ ಹುಣಸನಹಳ್ಳಿಯಲ್ಲಿ 10 ಗಂಟೆಗೆ ಪ್ರಾರಂಭ ಆಗಿ ಬೈಕ್ ರ್ಯಾಲಿ ಮುಖಾಂತರ ಗಾಜಗ ಬಂದು ಗಾಜಗದಿಂದ ಸ್ಟೇಜ್ಗೆ ಬರೋ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಟ್ಟಾರೆಯಾಗಿ ಈ ಒಂದು ಹೋಬಳಿಯಲ್ಲಿ ಮಾತ್ರ 83 ಕೋಟಿ ಇಂತೂ ಹೆಚ್ಚಿನ ಕಾಮಗಾರಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸ್ಕೊಡ್ತಾರೆ ನಮ್ಮ ನೆಚ್ಚಿನ ನಾಯಕರಾದಂಥ SN ನಾರಾಯಣಸ್ವಾಮಿ ಅವರು. ದಯವಿಟ್ಟು ಮತ್ತೊಂದು ಮಾನ್ಯ ಶಾಸಕರು ಬೂದಿಕೋಟೆ ಹೋಬಳಿ ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಾದ ಹುಣಸನಹಳ್ಳಿ, ಆಲಂಬಾಡಿ, ಜೋತ್ನಹಳ್ಳಿ, ಎಳೆಸಂದ್ರ, ಗುಳ್ಳಳ್ಳಿ, ಬೂದಿಕೋಟೆ ಮತ್ತು ಬಲಮಂದೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 83 ಕೋಟಿಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಕಾಂಕ್ರೀಟ್ ರಸ್ತೆ, ಐಮಾಕ್ಸ್ ಲೈಟು ಮತ್ತು ಕುಡಿಯುವ ನೀರಿನ ಅನುಕೂಲಗಳು ಮತ್ತು ಸ್ಕೂಲ್ ಬಿಲ್ಡಿಂಗ್ಸು, ಇತರೆ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಹೀಗಾಗಿ ಆ 22ನೇ ತಾರೀಕು ತಾವೆಲ್ಲರೂ ಬಂದು SN ನಾರಾಯಣಸ್ವಾಮಿ ಅವರ ಒಂದು ಕಾರ್ಯಕ್ಷಮತೆಯನ್ನು ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವಾಗ ಇಷ್ಟು SN ನಾರಾಯಣಸ್ವಾಮಿ ಅವರ ಆದೇಶದ ಮೇರೆಗೆ ಒಂದು ಸಭೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಅದರ ಒಂದು ಸಲುವಾಗಿ ಇವತ್ತು ನಾವು ಮಾಧ್ಯಮಗಳ ಮುಖಾಂತರ ಜನರಿಗೆ ಹೆಚ್ಚಿಗೆ ತಲುಪುವಂತ ಆಗಬೇಕು ಅಂತೇಳಿ ಇವತ್ತು ನಾವು ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ BR ಮಂಜುನಾಥ್ ಅವರು, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹಾದೇವ್ ಅವರು, VSSN ಮಾಜಿ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು, ನಮ್ಮ ಮುಖಂಡರಾದಂಥ A ಬಾಬು ಅವರು, ಹಾಗೆ ಬೂದಿಕೋಟೆ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಅಂತ ಮುನ್ಸಾಮ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾದಂಥ ಮುನ್ಸಾಮ್ ಶೆಟ್ಟಿ ಅವರು, ಹಾಗೇನೆ ನಮ್ಮ ಮುಖಂಡರಾದಂಥ ಅಂಬರೀಶ್ ಅವರು, ನಾರಾಯಣಸ್ವಾಮಿ ಅವರು, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಚಂದ್ರಪ್ಪನವರು, ನಮ್ಮ ಪಚಾರಹಳ್ಳಿ ಗ್ರಾಮದ ಮುನ್ಕೃಷ್ಣಪ್ಪನವರು, ಉಕ್ಕುಂದ ಗ್ರಾಮದ ಅಶೋಕಣ್ಣವರು, ಸದಾನಂದ್ ಅವರು ಕೂಡ ಎಲ್ಲರೂ ಕೂಡ ನಾವಿವತ್ತು ಮಾಧ್ಯಮ ಗೋಷ್ಠಿ ನಡೆಸಿ ಜನರಿಗೆ ಮಾಹಿತಿ ತಲುಪಿಸೋದಕ್ಕಾಗಿ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯ ಉದ್ದೇಶ, ಶಾಸಕರಾದ ಮೇಲೆ SN ನಾರಾಯಣಸ್ವಾಮಿ ಅವರು ಇದುವರೆಗೂ ಕೂಡ ಈ 2.5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸುಮಾರು 80ರಿಂದ 90 ಕೋಟಿಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಆ ಒಂದು ಕಾಮಗಾರಿಗಳಿಗೆ ಒಂದು ಕಡೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಉದ್ಘಾಟನೆ. ಎರಡನೇದು BJP ಮತ್ತು JDS ಇಂದ ಬರ್ತಕ್ಕಂಥ ಮುಖಂಡರನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ತಕ್ಕಂಥ ಕೆಲಸ. ನಾಲ್ಕನೇದು, ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಏನು ಸರ್ಕಾರ ಆಡಳಿತ ಉತ್ತಮವಾದ ಆಡಳಿತ ಕೊಟ್ಟಿದೆ, ಅದರಲ್ಲಿ ಕೂಡ 5 ಗ್ಯಾರಂಟಿಗಳು ಕೊಟ್ಟು ಜನರಿಗೆ ತಲುಪತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವು ಮೂಡತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಉಲುಬೆಲೆ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಆಲಂಬಡಿ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಬೂದಿಕೋಟೆ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು, ಆಲಂಬಡಿ ಜೋತ್ನಹಳ್ಳಿಯ ಹಾಗೆ ಎಳೆಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಮುಖಂಡರು, ಗುಳ್ಳಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ಮತ್ತು ಬಲಮಂದೆ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ಕೂಡ ಬೂದಿಕೋಟೆ ಗ್ರಾಮ ಪಂಚಾಯಿತಿ ಮುಖಂಡರು ಇವರೆಲ್ಲರೂ ಕೂಡ ಒಟ್ಟಿಗೆ ಕೈ ಜೋಡಿಸಿ ನಮ್ಮೊಂದಿಗೆ 22ನೇ ತಾರೀಕೇನು ಬೂದಿಕೋಟೆ ಗುಳ್ಳಳ್ಳಿ ವೃತ್ತದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ
ಹೆಚ್ಚಿನ ರೀತಿಯಲ್ಲಿ ಜನರನ್ನು ಕರೆತಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.